ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. 8 ಕಾಲು ಗೈಸ್. ಇವತ್ತಂತೂ ಸುಸ್ತಾಗೋಯ್ತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ. ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫೈಗೋಸ್ಕರ. ಯಪ್ಪ, ಏನು ಈ ಥರ ಕಾಣಿಸ್ತಾ ಇದ್ದೀನಿ? ಏನೋ ಆಗ್ಬಿಟ್ಟಿತ್ತೆ ನನ್ನ ಮೊಬೈಲ್ ಕ್ಯಾಮ್ರಾಗೆ ಗೈಸ್. ಕೆಂಪು ಕಾಣಿಸ್ತಾ ಇದ್ದೀನಿ. ಕೆಂಪು ಸೀರೆ ಉಟ್ಕೊಂಡಿದ್ದೀನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಎದ್ದಾಗ 2 ಗಂಟೆ, ರಾತ್ರಿ ಮಲ್ಕೊಂಡಾಗ 11 ಗಂಟೆ, 3 ಅವರ್ ನಿದ್ದೆ ಅಷ್ಟೇ ನಾನು ಇವತ್ತು ಮಾಡಿರೋದು. 8 ಕಾಲು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು. ಇನ್ನೂ ಪ್ರಸಾದ ಕೇಸರಿ ಬಾತ್ ಒಂದು ಆಗಬೇಕು, ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ, ಅನ್ನದಾನ ಇವತ್ತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋಳಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವೆಜ್ ಪಲಾವ್ ಮತ್ತು ಕೇಸರಿ ಬಾತ್ ರಸ ಇದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಪ್ರಸಾದ, ಆ ಥರ ಪ್ರಸಾದ ಮಾಡಿಸ್ತಾ ಇದ್ದೀನಿ. ಪಲಾವ್ ಆಗಿದೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಇವಾಗ ಏನು ಗೊತ್ತಾ, ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗಿತಾ ಇಲ್ಲ. ಆಲ್ರೆಡಿ 4 ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದರೆ 5 ಹೆಣ್ಣು ದೇವರ ದರ್ಶನ ಇವತ್ತು ನಾನು ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ನನ್ನ ಚಾನಲ್ನ ಮುಖಾಂತರ ಮಾಡಿಸ್ತಾ ಇದ್ದೀನಿ. ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ರೆ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಆ್ಯಸ್ ಇಟ್ ಈಸ್ ಬಂದಂಗೆ ಲೈಫ್ನ ನಗ್ನಗ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ ನೋಡ್ಕೊಂಬನ್ನಿ. ಗೋಡಂಬಿ ಬೇಕಂತೆ ಸತೀಶ್ಗೆ. ಗೋಡಂಬಿ ಮಡ್ಲಕ್ಕೆ ತುಂಬ್ಕೊಂಡು ಹೋಗ್ತಾ ಇದ್ದೀನಿ ಕೇಸರಿ ಬಾತ್ಗೆ. ಬನ್ನಿ ಹೋಗೋಣ. ಸುಗಂಧರಾಜ ಹೂವು ಎಲ್ಲ ತೊಗೊಂಬಂದಿದ್ರು. ಸೊ ಕೂತ್ಕೊಂಡು ಕಟ್ಕೋತಾ ಇದ್ದೀನಿ. ಇನ್ನು ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು. ಇದು ಹಿಂದಿನ ದಿನ ಗುರುವಾರ ಮಧ್ಯಾಹ್ನ ಏನೇನು ನಡೀತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನನಗಷ್ಟು ಹೂ ಕಟ್ಟೋಕ್ಕೆಲ್ಲ ಬರಲ್ಲ, ಈ ಥರದ್ದು ಮಲ್ಲಿಗೆ ಹೂವು ಆ ಥರದ್ದೆಲ್ಲ. ಬಟ್ ಇದು ಟ್ರೈ ಮಾಡೋಣ ಅಂತ ಕಟ್ತಾ ಇದ್ದೀನಿ. ಇದು ದಪ್ಪ ಇದೆ, ಪರವಾಗಿಲ್ಲ, ಕಟ್ಬೋದು. ಅಲ್ಲೇ ಆಷಾಢ ಶುಕ್ರವಾರದ ಪ್ರಯುಕ್ತ ಚೆಂಡು ಹೂವು ಹಾರ ಮಾಡಲಿಕ್ಕೆ, ನಿಂಬೆಹಣ್ಣು 101 ನಿಂಬೆಹಣ್ಣು ಹಾರ ಮಾಡಲಿಕ್ಕೆ. ನಾಳೆ ಚಾಮುಂಡೇಶ್ವರಿಗೆ ಅನ್ನದಾನ ಇದೆ. ನಾವು ಕೊಡ್ತಾ ಇರೋದು ವರ್ಷ. ನಾನು ಮದುವೆ ಆದಾಗಿಂದನೂ ಕೊಡ್ತೀನಿ. ಇದು ಮನೆ ದೇವ್ರ ಪೂಜೆಗೆ, ಇದು ಬಾಗಿನ ಕೊಡೋಕ್ಕೆ, ಇದು ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ. ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಏನು ಗೊತ್ತಾ, ಬಾಗಿನ ಸಾಮಾನು ಚಾಮುಂಡೇಶ್ವರಿಗೆ ಎಲ್ಲ ಮಡ್ಲಕ್ಕಿ ಕೊಡೋ ಅಂಥದ್ದು. ಸೀರೆ, ಬ್ಲೌಸ್ ಪೀಸ್, ಬಳೆ ನೋಡಿ, ಹಣ್ಣು, ತಾಂಬೂಲ, ಇದು ಮನೆ ದೇವ್ರ ಪೂಜೆಗೆ, ಗೆಜ್ಜೆ ವಸ್ತ್ರ ಎಲ್ಲ ಪ್ರತಿಯೊಂದು ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಕೆಲಸ ಎಷ್ಟು ಮಾಡಿದ್ರು ಕೆಲಸ ಮುಗಿಯೋದೇ ಇಲ್ಲ. ಬಾಗಿನ ಸಾಮಾನು ಇಚ್ಛೆ ಅನುಸಾರ ಹಣ್ಣುಗಳು, ಕಾಣಿಕೆ, ಎಲೆ ಅಡಿಕೆ, ತಾಂಬೂಲ, ಬಾಳೆಹಣ್ಣು, ಕೊಬ್ಬರಿ, ಬೆಲ್ಲ, ಆಮೇಲೆ ಡ್ರೈ ಫ್ರೂಟ್ಸ್, ಕಲ್ಸಕ್ಕರೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಅಕ್ಕಿ, ಅರಿಶಿನ ಕೊನೆ, ಮೇನ್ ಅರಿಶಿನ ಕೊನೆ, ಪೂಜೆ ಸಾಮಾನು, ಇದೇನು ಕಡಿ ಕರ್ಪೂರ ಅಂತೆಲ್ಲ ನಿಮಗೆ ಗೊತ್ತಿರೋದು. ಅರಿಶಿನ, ಕುಂಕುಮ, ತಾಯಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ ಚಾಮುಂಡೇಶ್ವರಿಗೆ, ತಾವರೆ ಹೂವು, ಕೆಂಪು ಹೂವು. ಸೊ ಈ ಥರದ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬ ಕೆಲಸ ಇದೆ. ಏನು ಕೆಲಸ ಮಾಡ್ತೀನಿ, ಏನು ಕೆಲಸ ಬಿಡ್ತೀನಿ ಅನ್ನೋದು ಗೊತ್ತಿಲ್ಲ. ಇನ್ನು ಹಾರ ಮಾಡಬೇಕು, ನಿಂಬೆಹಣ್ಣು ಹಾರ ಮಾಡಬೇಕು. ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಬೇಜಾರಿಲ್ಲ, ಖುಷಿಯಿಂದನೇ ಮಾಡ್ತೀನಿ. ಬಟ್ ಟೈಮ್ ಸಾಕಾಗೋದಿಲ್ಲ. ಮಳೆ ಬೇರೆ ಅನ್ನೀತಾನೇ ಇದೆ, ಅದೇ ಬೇಜಾರು. ಒಂದು ರೌಂಡ್ ಮಳೆ ಬಂದು ಹೋಯಿತು. ಸೊ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಳೆ ನೀರೆಲ್ಲ ಇತ್ತಲ್ಲ, ಸೊ ಹಾಗಾಗಿ ಇರ್ಚಿಲು ಹೊಡೆದಿದ್ದು ಅದೆಲ್ಲ ಒರೆಸ್ಕೊಂಡಿದ್ದೀನಿ. ಸೊ ಸಖತ್ ಮಳೆ ಗೈಸ್, ಬಟ್ಟೆಗಳೇ ಒಣಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೋಡಿ. ಎಲ್ಲ ಮಳೆ ಬಂದು ಹೋಗಿದೆ. ಸ್ವಲ್ಪ ಬಾಗಿಲೆಲ್ಲ ತೊಳೆದು ಬಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನನಗೆ. ಅದಕ್ಕೋಸ್ಕರ ಮಕ್ಕಳೇ ಬರೋ ಅಷ್ಟರಲ್ಲಿ ಇಷ್ಟು ಕೆಲಸ ಮುಗಿಸ್ಬೇಕು ನಾನು. ಫೈನಲಿ ನಿಂಬೆಹಣ್ಣು ಹಾರ ಮಾಡಿ ಆಯಿತು. 101 ನಿಂಬೆಹಣ್ಣಿನ ಹಾರ ಮಾಡಿಟ್ಟಿದ್ದೀನಿ. ಇದಿಷ್ಟು ಎಲ್ಲ ರೆಡಿಯಾಗಿದೆ ನೋಡಿ ಗೈಸ್. ಸತೀಶ್ ಪಾಪ ನಮ್ಮ ಪಕ್ಕದ ಮನೆ ಹತ್ರ ನಿನ್ನೆ ಮೋಸೆ ಆಯ್ತಲ್ವಾ, ನಿಂಬೆಹಣ್ಣು ಬಿದ್ದಿದೆ. ಅರ್ಶಿನ ಕುಂಕುಮ ಅದೇನೇನೋ ಹಚ್ಚಿ ನಿಂಬೆಹಣ್ಣು ಬಿದ್ದಿದೆ. ಬಿದ್ದಿರಲಿ ಅಂತ ನಾನು ಈ ಸಲ ಗುಡಿಸೂ ಇಲ್ಲ, ತೊಳೆದೂ ಇಲ್ಲ, ಹಾಗೆ ಬಿಸಾಕಿದ್ದೀನಿ. ಪೊರ್ಕೆನೇ ಹಾಕಿಲ್ಲ ಪಾಪ. ಅಂಥದ್ರಲ್ಲೂ ಹೋಗಿ ಕಷ್ಟಪಟ್ಟು ಜವನ ಹಾಕಿ ಮಾವಿನ ಸೊಪ್ಪು ಕಿತ್ಕೊಂಬಂದು ಕೊಟ್ಟಿದ್ದಾರೆ. ಸೊ ಮಾಡೋರು ಯಾವತ್ತೂ ಏನೇಳಿ ನನ್ನ ಕಾಲು ಕೆಳಗಿರ್ತಾರೆ. ಮಾಡೋರು ನನ್ನ ಕಾಲು ಕೆಳಗಿರ್ತಾರೆ. ನನ್ನ ಎತ್ತರಕ್ಕಂತೂ ಯಾವತ್ತೂ ಬರೋಕ್ಕಾಗಲ್ಲ. ಇದನ್ನೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಮಾಡಿಬಿಟ್ಟು ಅದೇನು ಕಿತ್ಕೋತಾರೆ ನೋಡೋಣ. ಅದಕ್ಕೋಸ್ಕರ ನಾನು ನಂಬಿರೋದು, ನಾನು ಪೂಜೆ ಮಾಡೋ ದೈವನ, ಏನೇಳಿ ನಾನು ಪೂಜೆ ಮಾಡೋ ದೇವ್ರನ್ನ ನಾನು ನಂಬಿರೋದು. ಕಿತ್ತೋಗಿದ್ದ ಬ್ಲ್ಯಾಕ್ ಮ್ಯಾಜಿಕ್ನ ನಾನು ನಂಬಿಲ್ಲ, ನಂಬೋದೂ ಇಲ್ಲ.
ಸೊ ಬೇಳೆ ಸೊಪ್ಪಿನ ಸಾಂಬಾರಿತ್ತು, ಹಾಗಾಗಿ ಬಿಸಿ ಮುದ್ದೆ ಮಾಡಿ ಸತೀಶ್ಗೆ ಊಟ ಕೊಟ್ಟೆ. ಅವರು ಬೆಳಗ್ಗೆ 2-3 ಚಪಾತಿ ತಿಂದಿದ್ರು ಅಷ್ಟೇ. ಅವರಿಗೆ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಾನು ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ. ನಾನು ಮುದ್ದೆ ಮಾಡಲ್ಲ, ಚಪಾತಿ ಇದೆ ತಿನ್ನಿ ಅಂತ ನಾನೇನಾದರೂ ಕಣಿ ಆಡಿದ್ರೆ ನೀನೇ ಮಾಡ್ಕೊ ನಿನ್ನ ಕೆಲಸನ ಅಂತ ಅವರು ಕಣಿ ಆಡ್ತಾರೆ. ಹಾಗಾಗಿ ನನ್ನ ಪಾಡಿಗೆ ನಾನು ತೋರಣ ಮಾಡ್ತೀನಿ, ನೀವು ಸ್ವಲ್ಪ ಬಿಡಿಸ್ಕೊಡ್ರಿ, ಚೆಂಡು ಹೂವು ಎಲ್ಲ ಹಾರ ಮಾಡಿಕೊಡ್ರಿ ಅಂತ ಹೇಳಿದೆ. ಅವರು ಬಿಸಿ ಬಿಸಿ ಮುದ್ದೆ ಊಟ ಮಾಡಿ ಒಂದು 5-10 ನಿಮಿಷ ರೆಸ್ಟ್ ಮಾಡಿ ಟಿ ವಿ ಹಾಕ್ಕೊಂಡು ನ್ಯೂಸ್ ಹಾಕ್ಕೊಂಡು ರಿಮೋಟ್ ಅವ್ರ ಕೈ ಕೊಟ್ಬಿಡ್ಬೇಕು, ನಾವು ಯಾವುದೂ ಹಾಕೋಂಗಿಲ್ಲ. ಸೊ ಹಾಗಿದ್ದಾಗ ನಾವು ಅವ್ರು ಹೇಳ್ದಂಗೆ ಕೇಳಿದ್ರೆ ಅವರು ನಾವು ಹೇಳ್ದಂಗೆ ಕೇಳ್ತಾರೆ. ಸ್ವಲ್ಪ ತಲೆ ನೋಯ್ತಾಯಿದೆ ನನಗೆ, ಯಾಕಂದರೆ ಮಳೆ ಅಲ್ವಾ, ಮಾರ್ಕೆಟಲ್ಲೆಲ್ಲ ಕೊಚ್ಚೆ ಇತ್ತು, ಟೀ ಮಾಡು ಅಂತ ಹೇಳಿದ್ರು. ಅವ್ರ ಜೊತೆ ಕೂತ್ಕೊಂಡು ನಾನು ಚೂರು ಟೀ ಕುಡ್ಕೊಂಡು ಮಾತಾಡಿಕೊಂಡು ನ್ಯೂಸ್ ನೋಡಿಕೊಂಡು ಚೆಂಡು ನಂದು ಮಾವಿನ ಸೊಪ್ಪು ತೋರಣ ಎಲ್ಲ ಸ್ವಲ್ಪ ಮಾಡಿದೆ. ಇನ್ನೊಂದು ಸ್ವಲ್ಪ ಆಮೇಲೆ ಮಾಡೋಣ ಅಂತ ಹೇಳಿ ಗೋಡೌನ್ಗೆಲ್ಲ ಆಮೇಲೆ ಮಾಡೋಣ ಅಂತ ಎಲ್ಲ ಸ್ವಲ್ಪ ಕೂತ್ಕೊಂಡು ಜೊತೆಗೆ ಟೀ ಕುಡ್ಕೊಂಡು ಎಲ್ಲನೂ ಮಾಡಿಕೊಟ್ರು. ಸೊ ಈಗ ಮಕ್ಕಳು ಬಂದರು ಸ್ಕೂಲಿಂದ, ಎಷ್ಟೆಲ್ಲ ಗಲೀಜಾಗಿದೆ ನೋಡಿ. ನಾನು ಚಾರು ದೊಡ್ಡದು ಒಂದು ತೋರಣ ಮಾಡ್ತೀವಿ, ನೀ ಕಸ ಹೊಡಿ ಅಂತ ವಿಕ್ಕಿಗೆ. ಪ್ರತಿ ಸತಿ ಓದು ಬರೀ ಇದೇ ಆಗಬಾರ್ದು ಗೈಸ್, ಅವರಿಗೆ ಸ್ವಲ್ಪ ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೋಬೇಕು, ಅವ್ರಿಗೂ ಸ್ವಲ್ಪ ಮೂಡು ಫ್ರೆಶ್ ಆಗಬೇಕಲ್ವ. ನಮ್ಮ ಕಿತ್ತೋಗಿರೋ ರೋಡಲ್ಲಂತೂ ಆಟ ಆಡೋಕ್ಕಂತೂ ಆಗೋದೇ ಇಲ್ಲ ಮಕ್ಕಳು. ಎಷ್ಟು ಕೆಲಸ ಮಾಡಿದ್ರು ಮುಗಿತಾ ಇಲ್ಲ. ಟೈಮ್ ನೋಡಿ 6 ಗಂಟೆ ಆಗೇ ಹೋಯಿತು. ಎಲ್ಲ ಸ್ವಲ್ಪ ಸಿಂಪಲ್ಲಾಗಿ ಹಾರ ಎಲ್ಲ ಮಾಡ್ಕೊಂಡಿದ್ದೀನಿ, ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಯಾಕಂದರೆ ನಾನು ಬೆಳಗ್ಗೆ 5-5:30 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ಈಗಲೇ ಸ್ವಲ್ಪ ತೋರಣ ಆ ಥರದ್ದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಬಾಗಿಲಿಗೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಇನ್ನೂ ಕೆಲಸ ಮುಗ್ದಿಲ್ಲ. ಟೈಮ್ 6 ಗಂಟೆ ಆಗೋಯ್ತು. ಸಿಕ್ಕಾಬಿಟ್ಟೆ ತಲೆನೋವು ಬಂದಿದೆ. ನಿಂಬೆಹಣ್ಣು ಹಾರ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರ ತೋರಣ ಎಲ್ಲ ಹಾಕ್ಕೊಂಡಿದ್ದೀನಿ. ಒಬ್ಬಳೇ ಎಲ್ಲ ಮಾಡೋಷ್ಟರಲ್ಲಿ ಸುಸ್ತಾಯಿತು ಗೈಸ್. ಸೊ ನೈಟ್ ಊಟಕ್ಕೆ ಚಪಾತಿ ಬೆಳಗ್ಗೆನೇ ಮಾಡಿದ್ದೆ, ಅದೇ ಇತ್ತು, ಅದನ್ನೇ ಬಿಸಿ ಮಾಡಿ ತಿಂದರೆ ಆಯಿತು ಅಂತ ಹೇಳಿ ಅವರಿಬ್ಬರಿಗೂ, ನಾನು ಕೆಲಸ ಅಂತ ಕೂತ್ಕೊಂಡ್ರೆ ಅವರಿಬ್ಬರು ಓದೋದು ಇಲ್ಲ ಬರೆಯೋದು ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಅವ್ರಿಗೂ ಕೂಡ ನಾವು ಟೈಮ್ ಕೊಡಬೇಕು. ಮೀನ್ಸ್ ಅವ್ರ ಮುಂದೆ ಕೂತ್ಕೊಳ್ಳೋದು, ಅವ್ರ ಜೊತೇಲಿ ಕೂತ್ಕೊಳ್ಳೋದು ಮಾಡಿದ್ರೆ ನಮಗೆ ಎಷ್ಟೇ ಕೆಲಸ ಇದ್ದರೂ ಅವ್ರನ್ನೂ ಅಮ್ಮ ಒಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಅವರು ಅವ್ರ ಕೆಲಸ ಮಾಡ್ಕೋತಾರೆ. ಇಲ್ಲಾಂದರೆ ಕಚ್ಚಾಡ್ಕೊಂಡು ವಾದ ಮಾಡ್ಕೊಂಡು ಕೂತಿರ್ತಾರೆ. ನನ್ನ ಮಗಳಂತೂ ಈ ನಡುವೆ ತುಂಬ ವಾದ ವಿವಾದಗಳನ್ನ ಕಲ್ತುಬಿಟ್ಟಿದ್ದಾಳೆ. ಸೊ ಸತೀಶು ಸೀರೆ ತಂದಿರಲಿಲ್ಲ, ಆಮೇಲೆ ಹೋಗಿ ಮರ್ತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಹೋಗಿ ಮತ್ತೆ ಗ್ರೀನ್ ಕಲರ್ ಸೀರೆ, ಬಾರ್ಡ್ರ್ ಇರೋ ಸೀರೆ ಚೆನ್ನಾಗಿರೋದು ತೊಗೊಂಬಂದರು ಸತೀಶು. ನಾನು ಕೂಡ ಎಲ್ಲ ರೆಡಿ ಮಾಡಿ ಒಂದು ಕಡೆ ಎತ್ತಿ ಇಟ್ಕೊಂಡ್ಬಿಟ್ಟೆ. ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾಳೆ ನಮ್ಮ ಮೈಸೂರಿನಲ್ಲಿ ಮೊದಲನೇ ಆಷಾಢ ಶುಕ್ರವಾರದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಿಗೆ ನಮ್ಮ ಗೋಡೌನ್ ಕಡೆಯಿಂದ ಅನ್ನದಾನ, 1 ಕ್ವಿಂಟಾಲ್ ಪಲಾವ್, 1 ಕ್ವಿಂಟಾಲ್ ಕೇಸರಿಬಾತು ಪ್ರಸಾದ ವಿನಿಯೋಗ ಇದೆ. ಸೊ ನಾನು ಮದುವೆ ಆಗಿ ಮೈಸೂರಿಗೆ ಬಂದಾಗಿಂದ ಇದು 17ನೇ ವರ್ಷದ 17 ವರ್ಷದಿಂದ ತಾಯಿಗೆ ಮಡ್ಲಕ್ಕಿ ಶಾಸ್ತ್ರ ಅಥವಾ ಬಾಗ್ನ ಕೊಡೋದು ಚಾಮುಂಡೇಶ್ವರಿಗೆ. ನಾನು ಏನೇನು ಕೊಡ್ತೀನಿ ಅಂದರೆ ಸೀರೆ, ಬಳೆ, 101 ನಿಂಬೆಹಣ್ಣು ಹಾರ, ಶಕ್ತಿ ಅನುಸಾರ ಎಷ್ಟು ಥರ ಹಣ್ಣಿದೆಯೋ ಅಷ್ಟು ಹಣ್ಣು, ಪೂಜೆಗೆ ಸಪ್ರೇಟ್ ಹಣ್ಣು, ಕಾಯಿ, ಗಂಧ, ಕಡಿ, ಕರ್ಪೂರ, ವೀಳ್ಯದೆಲೆ, ಅಡಿಕೆ, ಅರಿಶಿನ, ಕುಂಕುಮ, ಜೊತೆಗೆ ಬಾಗಿನ ಸಾಮಾನು ಅಂತ ಸಿಗುತ್ತೆ. ಮಡ್ಲಕ್ಕಿ ಕೊಡೋಕ್ಕೆ 1 ಅಚ್ಚು ಬೆಲ್ಲ, 1 ಗಿಟ್ಟು ಕೊಬ್ಬರಿ, ಅಕ್ಕಿ, ಜೊತೆಗೆ ಹುರ್ಗಡ್ಲೆ, 1 ಕೊನೆ, ಅರಿಶಿನ ಮಿಸ್ ಮಾಡಬೇಡಿ ಕೊಡಿ, ಡ್ರೈ ಫ್ರೂಟ್ಸ್ ಇದೆಲ್ಲನೂ ಕೊಡಿ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ. ಮಲ್ಕೊಂಡಾಗಲೇ 11:15 ಆಗಿತ್ತು. ಬೆಳಗ್ಗೆ 2 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಪೋರ್ಟಿಕೋ ಎಲ್ಲ ತೊಳೆದು ಬಿಟ್ಟೆ, ಸ್ವಲ್ಪ ಕತ್ಲೆ ಇದೆ. ಆಮೇಲೆ ಕೆಳಗಡೆ ಹೋಗಿ ಗೋಡೌನ್ ಹತ್ರ ಯಾವಾಗಲೂ ಹಿಂದಿನ ದಿನವೇ ನೈಟ್ ರಂಗೋಲಿ ಹಾಕ್ಕೊಂಡ್ಬಿಡ್ತಾ ಇದ್ದೆ 12 ಗಂಟೆ 11 ಗಂಟೆಯಲ್ಲಿ. ಬಟ್ ಮಳೆ ಇತ್ತು, ಸೋನೆ ಮಳೆ ಇತ್ತು. ರಂಗೋಲಿ ಹಾಕಿದ್ರು ಮಳೆಗೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಸಿಂಪಲ್ಲಾಗೆ ಈ ತುಂಬ ದೊಡ್ಡದಾಗ್ತಾ ಇದ್ದೆ. ಈಗ ಸ್ವಲ್ಪ ಸಿಂಪಲ್ಲಾಗೆ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಹೂವು ಎಲ್ಲ ತೋರಣ ಮಾಡಿದ್ದೆ ಅಲ್ವಾ, 2 ಗಂಟೆಗೆ ಎದ್ದು ಮೇಲೆ ಕೆಳಗೆ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾದ್ರೂಲಂ ತ್ರೈಲೋಕ್ಯಂ ಮಂಗಳಂ ಪುರುಂ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ನರಶಾದ್ರೂಲಂ ತ್ರೈಲೋಕ್ಯಂ ಮಂಗಳಂ ಪುರುಂ.
ಎಲ್ಲ ರೆಡಿ ಮಾಡಿಕೊಂಡು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ 4:15 5 ಗಂಟೆ ಒಳಗೆ ಮಹಾಲಕ್ಷ್ಮಿಗೆ ಮನೆ ದೇವರಿಗೆ ನೆನಪಿಸ್ಕೊಂಡು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಸೊ ಈ ಆಷಾಢ ಮಾಸ ಅಂದ್ರೇ ಹಾಗೆ ಸೋ ಸ್ಪೆಷಲ್, ಸೋ ಬ್ಲೆಸ್ಸಡ್. ನಮ್ಮ ತಾಯಿ ಚಾಮುಂಡೇಶ್ವರಿ ಜನ್ಮ ತಿಂಗಳು ಇದು. ಸೊ 4 ಆಷಾಢನೂ ಒಂದೊಂದ್ಸಲಿ 5 ಆಷಾಢ ಸಿಗುತ್ತೆ. 5 ಆಷಾಢ ಸಿಕ್ಕಿದ್ರೆ 5 ಕಾರ್ತಿಕ ಸಿಗುತ್ತೆ. ಆವಾಗ ತಲಕಾಡು ಪಂಚಲಿಂಗದ ದರ್ಶನ ಆಗುತ್ತೆ. ಸೊ ಲಾಸ್ಟ್ ಇಯರು 4 ಸಿಕ್ಕಿತ್ತು, ಅದರಲ್ಲಿ ಲಾಸ್ಟ್ ಇಯರು 4 ಸಿಕ್ಕಿತ್ತು. 12 ವರ್ಷಕ್ಕೋ ಐ ಥಿಂಕ್ ಎಷ್ಟು ವರ್ಷಕ್ಕೋ ಒಂದ್ಸಲಿ 5 ಆಷಾಢ ಸಿಗುತ್ತೆ. ಈ ಸಲ ಎಲ್ಲ ಒಂದೊಂದು ವಾರ ಮುಂಚೆ ಬಂದ್ಬಿಟ್ಟಿದೆ. ಜುಲೈಯಲ್ಲಿ ಬರ್ತಾಯಿತ್ತು ಆಷಾಢ, ಇವಾಗ ಜೂನಲ್ಲೇ ಬಂದಿದೆ. ಸೊ ಏನೋ ಒಂಥರ ಆಷಾಢ ಮಾಸ ಅಂದರೆ ಹಬ್ಬಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆ ಹೂವು ಹಾಕಿ ಧೂಪ ಹಾಕಿ ದೀಪ ಹಚ್ಚಿ ಎಲ್ಲ ಆಗಿತ್ತು. 5:15 ಗೋಡೌನಲ್ಲೆಲ್ಲ ಪೂಜೆ ಮಾಡಿ ಮುಗಿಸಿ ಮನೆಗೆ ಬಂದು ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿ, ತಲೆ ಅಂತೂ ಬಾಚಕ್ಕೆ ಹೋಗಲೇ ಇಲ್ಲ. ಒಂಚೂರು ನೀರು ತೊಟಕ್ತಾನೆ ಇತ್ತು, ತಲೆ ಒಣಗಿರಲಿಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇರ್ ಪಿನ್ಸ್ ಹಾಕ್ಕೊಂಡು ಬೇಗ ಬೇಗ ಹೊರಡ್ತಾ ಇದ್ದೀನಿ. ಬಿಕಾಸ್ ಆಫ್ 6 ಗಂಟೆಗೆ ನನ್ನ ಮಗನ ಟ್ಯೂಷನ್ಗೆ ಬಿಡಬೇಕು. ಸೊ ಸತೀಶು ಸ್ನಾನ ಮಾಡಿ ಪ್ರಸಾದ ಮಾಡೋಕ್ಕೆ ಕೆಳಗಡೆ ಹೋಗಿದ್ದಾರೆ ಆಲ್ರೆಡಿ. ಸೊ ಅದಕ್ಕೆ ನಾನೇ ಆಫೀಸ್ ರೂಮು ಗೋಡೌನು ಎಲ್ಲ ಪೂಜೆ ಮಾಡಿ ಬಂದೆ. ಚಾರು ರೆಡಿ ಆಗ್ತಾಯಿದ್ಲು, ಹಾಗಾಗಿ ನಾನು ಬರೀಲಿ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಸೊ ಗೋಡೌನ್ ಪೂಜೆ ಮಾಡೋದೆಲ್ಲನೂ ಎಲ್ಲ ಅರಿಶಿನ ಎಲ್ಲ ಹಚ್ಕೊಂಡು ಕೈಗೆ ಕಾಲಿಗೆ ಇದು ಹಬ್ಬದ ಥರನೇ ಫೀಲ್ ಆಗುತ್ತೆ ಗೈಸ್ ನನಗಂತೂ. ಇಬ್ಬರೂ ಚಾರು ವಿಕ್ಕಿನ ಇಬ್ಬರೂ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಒಂಚೂರು ಹೂ ಮುಡ್ಕೊಂಡು ತಲೆನೇ ಬಾಚಿಲ್ಲ. ಆ್ಯಕ್ಚುಲಿ ಫಸ್ಟು ನಮ್ಮ ಬಿಸಿಲ ಮಾರಮ್ಮ ಟೆಂಪಲ್ಗೆ ಬಂದೆ. ಅಲ್ಲಿ ಬಂದು ಫಸ್ಟ್ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಹೋಗೋಣ ಅಂತ ವಿಕ್ಕಿ ಕಾಯೆಲ್ಲ ಹೊಡ್ಕೊಂಬ ಅಂತ ಕಳಿಸಿದ್ದೀನಿ. ಯಾಕಂದರೆ ಅವನು 6 ಗಂಟೆ ಟೈಮ್ ವಾಚೇ ನೋಡ್ತಿರ್ತಾನೆ. ಟೈಮ್ ಆಯಿತು ಮಮ್ಮಿ, ಟೈಮ್ ಆಯಿತು, ನನ್ನನ್ನು ಬಿಡು ಬಾ ಬಾ ಅಂತ. ಸೊ ನನಗಂತೂ ಇವಾಗ ದೇವಸ್ಥಾನದಲ್ಲಿ ಇನ್ನೂ ರೆಡಿನೇ ಮಾಡಿರಲಿಲ್ಲ. ಯಾಕಂದರೆ ಇನ್ನೂ ಅಮ್ಮನಿಗೆ ಸೀರೆ ಎಲ್ಲ ಉಡಿಸಿ ಅದೆಲ್ಲ ರೆಡಿ ಮಾಡ್ಕೋತಾರಲ್ಲ, ಅದು ಇನ್ನೂ ಮಾಡೇ ಇರಲಿಲ್ಲ. ನಾವು 2-3 ಜನ ಬಂದಿದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ಅಷ್ಟೇ. ಎಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ಹಾಕ್ಕೊಂಡು ಮೇಲೆ ಒಂದು ಸ್ವಸ್ತಿಕ್ಕೆಲ್ಲ ಬರ್ಕೊಂಡು ಹಣ್ಣು ಕಾಯಿ ಎಲ್ಲ ಹೂವು ಎಲ್ಲ ತಂದಿದ್ದೆ. ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಷಾಢ ಮಾಸದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ನಾವೇನೇ ಅಂದ್ಕೊಂಡ್ರು ನಮ್ಮ ಕಾರ್ಯ ಸಿದ್ಧಿ ಆಗುತ್ತೆ, ತಾಯಿ ಕೃಪೆಗೆ ಪಾತ್ರರಾಗ್ತೀವಿ ಅಂತ. ನನ್ನ ಮಗಳಂತೂ ನನಗೆ ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾಳೆ, ಅದೇ ಒಂದು ಖುಷಿ. ನಾನು ದೇವಸ್ಥಾನಕ್ಕೆ ಬಂದಾಗ ನೋಡಿ, ನಾನೇ ಫಸ್ಟ್ ಪೂಜೆ, ಅಮ್ಮನಿಗೆ ಇನ್ನೂ ಸೀರೆ ಉಡಿಸ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಮೇಡಮ್ ಮಂಗಳಾರತಿ ಮಾಡಿಬಿಟ್ಟು ಈಚೆ ತೊಗೊಂಡೋಗಿ ಇಟ್ಬಿಡಿ ಅಂತ. ಆಯಿತು ಸರ್ ಅಂತ ಹೇಳಿದೆ. ಯಾಕಂದರೆ ದೇವ್ರ ಮುಂದೆ ಹಾಗೆ ನಾವು ಒಬ್ಬರೇ ಇಟ್ಟರೆ ಎಲ್ಲರೂ ಇಟ್ಬಿಡ್ತಾರೆ. ಹಾಗಾಗಿ ಇಲ್ಲ ಸರ್ ಆಯಿತು, ನಾನು ಮಂಗಳಾರತಿ ಮಾಡಿಕೊಡಿ, ನಾನು ಈಚೆ ತೊಗೊಂಡೋಗಿ ಇಡ್ತೀನಿ ಅಂತ ಎಲ್ಲ ಹೇಳಿ ಅಮ್ಮನಿಗೆ ರೆಡಿ ಆಗೋ ತನಕ 5-10 ನಿಮಿಷ ಟ್ಯೂಷನ್ಗೆ ಲೇಟ್ ಆದರೆ ಪರವಾಗಿಲ್ಲ, ವೆಯ್ಟ್ ಮಾಡು ಅಂತ ಹೇಳಿ ವಿಕ್ಕಿ ವಾಚೇ ನೋಡ್ತಾ ಇದ್ದಾನೆ. ಮಮ್ಮಿ ಬಾ ಅಂತ ಒಂದೇ ಉಸಿರಾಗ ಹಠ ಮಾಡ್ತಾಯಿದ್ದ. ಅದಕ್ಕೆ ವೆಯ್ಟ್ ಮಾಡು ವಿಕ್ಕಿ, ಹೋಗೋಣ, ಆಯಿತು ವೆಯ್ಟ್ ಮಾಡು ಅಂತೇಳಿ ಅವ್ರ ಪಾಡಿಗೆ ಅವರು ಅಮ್ಮನಿಗೆ ಅಲಂಕಾರ ಮಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ನಿಂಬೆಹಣ್ಣು ಮಂಗಳಾರತಿ ಮಾಡಿದ್ದೆ. ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿಗೋಸ್ಕರ? ದೇವರು ಒಳ್ಳೇದು ಮಾಡಲಿ, ಮಕ್ಳಿಗೋಸ್ಕರನೇ, ಅವ್ರಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂತಾನೆ ಅಲ್ವಾ. ಸೊ ಹಾಗಾಗಿ ನಾನು ಎಷ್ಟೊತ್ತಿಗೆ ಪೂಜೆ ಮಾಡಿದೆ ಏನು ಎತ್ತ ಒಂದು ಗ್ಲಿಮ್ಸ್ ಥರ 4:15 ಬೆಳಗ್ಗೆ ಮನೇಲಿ ಪೂಜೆ ಮಾಡಿ, ಆಫೀಸ್ ರೂಮ್ ಗೋಡೌನಲ್ಲಿ ಪೂಜೆ ಮಾಡಿ, ನಾವು ಪ್ರತಿ ಸತಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ಟವ್ಗೆ ನಾವೇನು ಅಡುಗೆ ಮಾಡ್ತೀವಿ ಸ್ಟವ್ಗೆ, ಯಾಕಂದರೆ ಇದು ಪ್ರಸಾದ ಮಾಡ್ತಾ ಇರೋದಲ್ವಾ, ಅಗ್ನಿದೇವನಿಗೆ, ಸೂರ್ಯದೇವನಿಗೆ, ವಾಯುದೇವನಿಗೆ, ನವಗ್ರಹಾಧಿಪತಿ ನವಗ್ರಹೇಶ್ವರ ಎಲ್ಲರನ್ನೂ ನೆನೆಸ್ಕೊಂಡು ನಾವು ಪೂಜೆ ಮಂಗಳಾರತಿ ಮಾಡಲೇಬೇಕು. ಸೊ ಅಗ್ನಿದೇವನಿಗೆ ಸ್ಟವ್ಗೆ ಎಲ್ಲ ಮಂಗಳಾರತಿ ಮಾಡಿಕೊಂಡು ಮನೆ ದೇವರನ್ನ ನೆನೆಸ್ಕೊಂಡು ಮನೆ ದೇವ್ರ ಪೂಜೆ ಆದಮೇಲೆ ನಮ್ಮ ಇಷ್ಟ ದೇವ್ರನ್ನ ನಾನು ಪೂಜಿಸಬೇಕು. ಸೊ ಇದು ಒಂದು ಗುಡ್ ಮೆಸೇಜ್ ನಿಮಗೋಸ್ಕರನು. ಕೆಲವೊಂದಷ್ಟು ಜನ ಲೇಟ್ ಆಗೋಯ್ತಪ್ಪ ಬರೀಲಿ, ಎಲ್ಲರೂ ಅಲ್ಲ, ಕೆಲವೊಂದಷ್ಟು ಜನ ನಾನು ನೋಡಿರೋ ಮಟ್ಟಿಗೆ ಫಸ್ಟು ಟೆಂಪಲ್ಗೆ ಹೋಗಿ ಪೂಜೆ ಮಾಡಿ ಬಂದುಬಿಟ್ಟು ಆಮೇಲೆ ನಿಧಾನಕ್ಕೆ ಮನೇಲಿ ಪೂಜೆ ಮಾಡೋಣ ಅನ್ನೋ ಥರನೂ ಇರುತ್ತೆ. ಯಾಕಂದರೆ ಸ್ವಲ್ಪ ನಾನು ನೋಡಿದ್ದೀನಿ ಆ ಥರ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡ್ತಿದ್ರೆ, ಯಾರಾದರೂ ಮಾಡ್ತಿದ್ರೆ ಆ ಥರ ಮಾಡಬೇಡಿ ಅಂತಷ್ಟೇ ನಾನು ಕೇಳ್ಕೊತೀನಿ. ಫೈನಲಿ ಅಮ್ಮನಿಗೆ ಅಲಂಕಾರ ಆಗೋ ತನಕ ಲೇಟ್ ಆದರೂ ಪರವಾಗಿಲ್ಲ ವಿಕ್ಕಿ, 5 ನಿಮಿಷ ವೆಯ್ಟ್ ಮಾಡು ಅಂತೇಳಿ ಮಹಾಮಂಗಳಾರತಿ ತೊಗೊಂಡೇ ಹೋಗೋಣ ಅಂತ ಅಮ್ಮ ರೆಡಿ ಆಗೋ ತನಕ ಅಮ್ಮನ್ನ ಕಾಯ್ಕೊಂಡಿದ್ವಿ.
ಅಲ್ಲಿಂದ ಒಂದೇ ಉಸಿರಿಗೆ ವಿಕ್ಕಿನ ಕರ್ಕೊಂಡು ಕುವೆಂಪು ನಗರಕ್ಕೆ ಹೋದೆ. ಕುವೆಂಪು ನಗರದಲ್ಲಿ ವಿಕ್ಕಿನ ಟ್ಯೂಷನ್ಗೆ ಡಂಪ್ ಮಾಡಿ ಅಲ್ಲೇ ಕುವೆಂಪು ನಗರಕ್ಕೆ ಹೋಗೋ ರೋಡಲ್ಲಿ ದೊಡ್ಡಮ್ಮ ತಾಯಿ ಟೆಂಪಲ್ ಇರೋದು, ಅಲ್ಲಿಗೆ ಬಂದೆ. ಸೊ ನಾವು ಬರೋ ಅಷ್ಟರಲ್ಲಿ ಅಮ್ಮನಿಗೆ ಪೂರ್ತಿ ಅಲಂಕಾರ ಮಾಡಿದರು. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ, ಯಾಕಂದರೆ 6:30 ನಾವು ಅಲ್ಲಿ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಬಂದಾಗ ರಂಗೋಲಿ ಹಾಕ್ತೀರಾ ಮೇಡಮ್ ಅಂತ ಕೇಳಿದ್ರು. ನಾವೇ ಫಸ್ಟ್ ಪೂಜೆಗೆ ಹೋಗಿದ್ದು. ಸೊ ಆಯಿತು ಸರ್ ನಾನು ಹಾಕ್ಕೊಡ್ತೀನಿ. ನಂಗೆ ತುಂಬ ಖುಷಿ ಆಯಿತು ಗೈಸ್. ನನಗೆ ಜನ್ಮ ಸಾರ್ಥಕ ಅನ್ನಿಸ್ತು ಇವತ್ತು. ಗರ್ಭಗುಡಿ ಒಳಗಡೆ ಎಲ್ಲ ಬಿಡ್ತಾರೆ, ಅಂದರೆ ತಾಯಿ ಮುಂದೆ ರಂಗೋಲೆ ಹಾಕೋದು ಇದೆಯಲ್ಲ, ಅದೃಷ್ಟ ಇರಬೇಕು. ರೆಗ್ಯುಲರಾಗಿ ಇಬ್ಬರು ಯಾವಾಗಲೂ ಲೇಡೀಸ್ ಅಲ್ಲಿ ಹಾಕ್ತಿರ್ತಾರೆ. ಅವ್ರನ್ನೆಲ್ಲ ನೋಡುವಾಗ ನನಗೆ ಅನ್ನಿಸ್ತಿತ್ತು ಈ ಥರ ಚಾನ್ಸ್ ನನಗೂ ಸಿಕ್ಕಿದ್ದಿದ್ರೆ. ಅವರು ತಾಯಿ ಸೇವೆನ ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ, ತೊಳೆಯೋದು, ರಂಗೋಲೆ ಹಾಕೋದು, ಅರ್ಶಿನ ಕುಂಕುಮ ಹಚ್ಚೋದು ಹೊಸ್ಲಿಗೆ, ಇದೆಲ್ಲ ನನಗೆ ತುಂಬಾ ಇಷ್ಟ. ಯಾಕಂದರೆ ನಮ್ಮಪ್ಪ ಮಾದೇಶ್ವರ ಗುಡ್ಡಪ್ಪ ನಿಮ್ಮೆಲ್ರಿಗೂ ಗೊತ್ತು. ಅವ್ರ ದೇವಸ್ಥಾನಕ್ಕೆ ಹೋದಾಗೆಲ್ಲ ನಾನು ಈ ಥರ ಕೆಲಸಗಳೇ ಜಾಸ್ತಿ ನನ್ನ ಕೈಲಿ ನಮ್ಮಪ್ಪ ಮಾಡಿಸ್ತಿದ್ರು. ನನಗೆ ಅದೇ ನೆನಪಾಯಿತು. ಸೊ ಅಲ್ಲೂ ಕೂಡ ಖುಷಿ ಆಯಿತು. ಸೊ ಅಲ್ಲೆಲ್ಲ ಮಹಾಮಂಗಳಾರತಿ ಮಾಡಿಕೊಂಡು ಪ್ರಸಾದ ತೀರ್ಥ ಎಲ್ಲ ಇಸ್ಕೊಂಡು ಈಗ ನಾನು ಬಂದಿದ್ದೀನಿ ಆದಿಶಕ್ತಿ ಕುವೆಂಪು ನಗರಲ್ಲಿರೋಂಥ ಬನ್ನಂತಮ್ಮ ಕಾಳಮ್ಮ ಟೆಂಪಲ್ಗೆ. ಸೊ ಇವತ್ತಂತೂ ಅಮ್ಮನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ, ಈ ಟೆಂಪಲಲ್ಲಿ ವಿಶೇಷತೆ ಏನಪ್ಪ ಅಂದರೆ ಪ್ರತಿ ಒಂದು ವಾರಕ್ಕೆ ಒಂದೊಂದು ರೀತಿ ಅಲಂಕಾರ ಮಾಡ್ತಾರೆ. ಇವತ್ತು ನಾಗದೇವತೆ ಅಲಂಕಾರ ಮಾಡಿದರು ತಾಯಿಗೆ. ಸೊ 2 ಕಣ್ಣು ಸಾಲಲ್ಲ ಗೈಸ್ ಅಮ್ಮನ ನೋಡೋಕ್ಕೆ. ದಯವಿಟ್ಟು ನೀವು ನೋಡಿ, ಅಮ್ಮನ ಕಣ್ಣು ತುಂಬ ತುಂಬ್ಕೊಳ್ಳಿ. ಎಷ್ಟು ಬಗೆ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ. ನಿಮಗೆ ದೇವರು ತೋರಿಸಿದ ಪುಣ್ಯ ನನಗೂ ಸ್ವಲ್ಪ ಸಿಗಲಿ. ಯಾರಾದರೂ ಹೊರ್ಗಡೆಯಿಂದ ನೋಡ್ತಾ ಇರೋರು ದೇವಸ್ಥಾನಗಳನ್ನ ಮಿಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲಿ ನೋಡಲಿ ಅಂತ ಅಷ್ಟೇ ಶೇರ್ ಮಾಡ್ತಾ ಇರೋದು. ಅಲ್ಲಿಂದ ಕುವೆಂಪು ನಗರ ಯಾವ ಮೂಲೆ, ವಿಜಯನಗರ ಯಾವ ಮೂಲೆ, ಮೈಸೂರು ಸಪ್ತಮಾತೃಕ ಅಮ್ಮನ ಗುಡಿ, ವಿಜಯನಗರ 4th ಸ್ಟೇಜು. ಇದು ಅಕ್ಕ ತಂಗಿರ ದೇವಸ್ಥಾನ ಅಂತಲೂ ಕರಿಬೋದು. ಅಲ್ಲಿಗೆ ಗಾಡಿ ಓಡಿಸ್ಕೊಂಡು ವಿಕ್ಕಿನ ಟ್ಯೂಷನಿಂದ ಕರ್ಕೊಂಡು ಈ ಟೆಂಪಲ್ಗೆ ಬಂದೆ. ಇದು ವಿಜಯನಗರದಲ್ಲಿರೋದು. ಆ ಮೂಲೆಯಿಂದ ಈ ಮೂಲೆ, ನಾರ್ತ್ ಟು ಸೌತ್. ಇವತ್ತಂತೂ ಗಿರ್ರಿ ಅಂತ ಸುತ್ತಾಕಿದ್ದೀನಿ. ಅರ್ಧ ಮೈಸೂರು ಸುತ್ತಿದ್ದೀನಿ. ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ಇಸ್ಕೊಂಡು ಒಂದೇ ಉಸಿರಿಗೆ ಮನೆಗೆ ಬಂದೆ. ನಾವು ಮನೆಗೆ ಬರೋ ಅಷ್ಟರಲ್ಲಿ ವ್ಯಾನ್ ಬಂದು ಒಂದೇ ಉಸಿರಿಗೆ ಅವರು ನುಡಿತಾ ಇತ್ತು. ಇಬ್ಬರು ಡಬ ಅಂತ ಹತ್ಕೊಂಡು ಓಡ್ಕೊಂಡು ಸದ್ಯ ಸತೀಶು ಸ್ವಲ್ಪ ಬಾತ್ ಅದೆಲ್ಲ ಲಂಚ್ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿದರು. ಒಂಚೂರು ತಿನ್ನಿಸಿ ಚಾರುಗೆ ಅರ್ಜೆಂಟಲ್ಲಿ ಚಾರು ವಿಕಿನ ವ್ಯಾನ್ ಹತ್ಸಿದ್ದಾಯಿತು. ಸೊ ಹರಿ ಬರ್ರಿ ಟೆನ್ಷನ್. ಸೊ ಇವತ್ತು ನಮ್ಮ ಗೋಡನಲ್ಲಿ ಕೆಲಸ ಕೂಡ ಇದೆ, ಪ್ರಸಾದ ಕೂಡ ಕೊಡಬೇಕು. ಆಲ್ರೆಡಿ ಎಲ್ಲ ಆಗಿತ್ತು, ತೊಗೊಂಡು ಹೋಗೋದು ಒಂದೇ ಬ್ಯಾಲೆನ್ಸ್. ಸಾಕ ನೋಡು, ಸಾಕಾ? ಏನು ಮಾಡ್ಬೇಕಿನ್ನ?
ಆಯ್ತಾ ಇನ್ನೂ ಇಲ್ವಾ? ಎಲ್ಲೋಗಿದ್ರಿ 3 ದಿನದಿಂದ? 3 ದಿನ ಅಲ್ಲ, 1 ವಾರದಿಂದ. ನಿಮ್ಗ ಏನ್ರಿ ದೊಡ್ಡರಾಗ 5,000 ಸಂಪಾದನೆ ಮಾಡ್ಬೇಕು ಅನ್ಕೊ ಹೋಗಿದ್ದೀರಿ ಎಮ್ಗೆ? ಆಗಲ್ಲ. ನೀವು ತಾನೇ ಅಂದವರು. ನಾವು ಹೇಳಕ್ ಬಂದಿದ್ವಾ? ಎಲ್ಲ ಅಷ್ಟು ಫೋನ್ ಮಾಡಿದೀನಿ, ಫೋನ್ ಎತ್ತಕ್ಕೆ ನಿಮಗೆ ಹೆಬ್ಬಾಳ ಪ್ರಭಾವ. ಗಾಡಿ ಬಿಟ್ಕ ಹೋಗಿದ್ರಾ? ಬಸ್ ಹೋಗಿದ್ರ? ಗಾಡಿ ಐತೆ ಅಂದ್ಬಿಟ್ಟು ಗಾಡಿ ಬಿಟ್ಕ ಸಿಕ್ತು ಚಾನ್ಸ್ ಅಂದ್ಬಿಟ್ಟು ಹೋದ್ರೆ ವೈಟ್ ಇರಲಿ, ಇದಾಗ್ತೀರಾ? ರೆಡ್ ಕಲರ್ ಮಾಡ್ತೀರಾ? ಇದು ವೈಟ್ ಪ್ರಸಾದ, ಶಾಲಿಯಾನ ಅಂತಲೂ ಕೂಡ ಕರಿತೀವಿ. ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಪ್ರತಿಯೊಂದೂ ಸ್ವಲ್ಪ ಗಸಗಸೆ ಎಲ್ಲನೂ ತುಪ್ಪದಲ್ಲೇ ಹುರಿದು ಹಾಕೋಂಥದ್ದು. ಸಖತ್ತಾಗಿತ್ತು ಗೈಸ್, ಸುಳ್ಳು ಹೇಳ್ತಾ ಇಲ್ಲ. ಸತೀಶ್ ಏನೇ ಮಾಡಿದ್ರು ಸೂಪರಾಗಿ ಮಾಡ್ತಾರೆ. ಅದು ಪ್ರಸಾದ ಅಂತ ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡ್ತಾಯಿಲ್ಲ. ಸೊ ಜನ ತಿನ್ನೋದು ಇವತ್ತು 1.5 ಕ್ವಿಂಟಾಲಷ್ಟು 5 ದಬ್ರಿ ಫುಲ್ಲು ಪಲಾವು ಮತ್ತು 1 ದೊಡ್ಡ ದಬ್ರಿ ಫುಲ್ಲು ಶಾಲಿಯಾನ. ಸೊ ನಾನು ಪೂಜೆ ಸಾಮಾನೆಲ್ಲ ಎತ್ಕೊಂಬಂದು ಕೆಳಗಡೆ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಇವರು ಎಲ್ಲ ಗಾಡಿ ತಂದು ಗಾಡಿಗೆಲ್ಲ ಲೋಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬಿಸಿ ಎಲ್ಲ ಫುಲ್ ಕುದೀತಾಯಿತ್ತು, ಕೊತ ಬಿಸಿ. ಸ್ವಲ್ಪ ಎತ್ಕೊಡೋಣ ಅಂತ ನಾನು ಕೂಡ ಕೈ ಹಾಕಿದೆ. ನೋಡಿ ಎಷ್ಟೆಲ್ಲ ಬರಬೇಡಿ ಅಂದ್ರೆ ಬರಲ್ಲ ಹೇಳಿ. ಇವೆಲ್ಲ ಯಾರು ಕೊಡ್ತಾರೆ? ಪೂಜೆ ಇಲ್ಲ. ನಾವೆಲ್ಲ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಪ್ರಸಾದನ ಫಸ್ಟ್ ಗಾಡೀಲಿ ಕಳಿಸ್ಬಿಡೋಣ ಅಂತ 5-6 ದಬ್ರಿ ದೊಡ್ಡ ದಬ್ರಿ ಇತ್ತು. ಪೂಜೆ ಸಾಮಾನು ಅಲ್ಲೇ ಇಟ್ಬಿಡು, ಬೈಕಲ್ಲೇ ಹೋಗೋಣ, ನೀನಲ್ಲಿ ಪ್ರಸಾದ ಎಲ್ಲ ಕೊಡು, ನಾನು ಆ ಕಡೆಯಿಂದ ಗಾಡಿ ತೊಗೊಂಡು ಬಂದುಬಿಡ್ತೀನಿ. ಯಾಕಂದರೆ ಇಲ್ಲಿ ಅಡುಗೆ ಮಾಡಬೇಕು, ಕೆಲಸ ಇದೆ. 11:30-12 ಗಂಟೆ ಅಷ್ಟರಲ್ಲಿ ಅಕ್ಕಿ ರೊಟ್ಟಿ, ಹೋಳಿಗೆ ಎಲ್ಲ ಇದೆ. ವಿತಿನ್ ಟೈಮ್ ಅಂದರೆ ಟೈಮ್. ಈಗ 20-22 ಐಟಮ್ನ ಮಾಡಲೇಬೇಕಲ್ವ. ಹುಡುಗರು ಎಷ್ಟಿದ್ದಾರೆ ಅನ್ನೋದು ಲೆಕ್ಕ ಬರಲ್ಲ. ಸೊ ಮಾಡೋರೆ ಎಲ್ಲ ಐಟಮ್ನು ಮಾಡಬೇಕು. ಸ್ವಲ್ಪ ಟೇಸ್ಟ್ ಆ ಕಡೆ ಈ ಕಡೆ ಹೋದ್ರೂ ಕೂಡ ಪಾರ್ಟಿ ನಮಗೆ ಕಾಲ್ ಮಾಡೋದು. ಜವಾಬ್ದಾರಿ ಅಂತ ಬಂದಾಗ ಸತೀಶ್ ಅಂತೂ ಯಾರ ಮಾತು ಕೇಳೋದಿಲ್ಲ. ಅವ್ರ ಕಮಿಟ್ಮೆಂಟ್, ಅವ್ರ ಕೆಲಸ ಫಸ್ಟ್, ಅದು ಅವ್ರಿಗೆ ಮುಖ್ಯ. ಸೊ ಅವ್ರಂತ ಇದ್ದರು ಲಾಸ್ಟ್ನೇ ಆಷಾಢದಲ್ಲಿ ಕೊಡೋಣ, ಈ ಸಲ ಆರ್ಡ್ರ್ ಇದೆ ಅಂತ. ಅದಕ್ಕೆ ನಾನು ಹೇಳಿದೆ ಇಲ್ಲ ದಯವಿಟ್ಟು, ಯಾಕಂದರೆ ಬೇಜಾರಾಗಬೇಡಿ, ತುಂಬ ರಿಸ್ಕ್ ಆಗಿಬಿಡುತ್ತೆ, ಅವಾಗೆಲ್ಲ ಆರ್ಡ್ರ್ ಇರುತ್ತೆ ಅಂತೇಳಿ. ಸೊ ಇವಾಗ ಕೊಪ್ಪಳು ದೇವಸ್ಥಾನಕ್ಕೆ ಬಂದ್ವಿ. ನನಗಂತೂ ತುಂಬಾ ಖುಷಿ ಆಯಿತು ಗೈಸ್. ಯಾಕಂದರೆ ನಾನು ಮಾಡಿದಂಥ ನಿಂಬೆಹಣ್ಣು ಹಾರನ, ತಾಯಿಗೆ ಹಾಕಿದ್ದು, ಸೀರೆ ಹಾಕಿದ್ದು, ಪ್ರತಿಯೊಂದು ನೋಡಿ ನಿಜಕ್ಕೂ ಬಂದ ತಕ್ಷಣ ನಾವೇನು ಮಾಡಿದ್ವಿ ಅಂದರೆ ಪ್ರಸಾದ 2 ಬಕೆಟ್ಗೆಲ್ಲ ತೊಗೊಂಬಂದಿದ್ವಿ. ಎಲ್ಲ ದೇವ್ರ ಹತ್ರ ತೀರ್ಥ ಹಾಕಿಸ್ಬೇಕು. ದೇವ್ರ ಹತ್ರ ತೀರ್ಥ ಹಾಕಿಸ್ಕೊಂಡೆ ಜನಕ್ಕೆ ಪ್ರಸಾದ ವಿನಿಯೋಗ ಮಾಡೋದು. ಅದನ್ನೆಲ್ಲ ದಬ್ರಿನ ಅವ್ರ ಕೈಲಿ ಹೋಗ್ಬಿಟ್ಟು ಫಸ್ಟು ತೀರ್ಥ ಪ್ರಸಾದ ಎಲ್ಲ ಹಾಕಿಸ್ಕೊಂಡು ಬರ್ತೀವಿ ಅಂತೇಳಿ ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಹಾಕಿಸ್ಕೊಂಡು ಸತೀಶ್ ಅಂತೂ 1 ನಿಮಿಷ ನಿಂತ್ಕೋತಾನೆ ಇಲ್ಲ. ಒಂದು ಫೋಟೋ ತಗೊಳ್ಳೋಣ ಬಾರಿ ಅಂದರೆ ನಿಂದಿದೆ, ಎಲ್ಲ ಕಡೆ ನಿಂದಿದ್ದೇನೆ ಅಂತ ಕಯ್ಯ ಅಂತ ಸ್ಟಾರ್ಟ್ ಮಾಡಿಬಿಟ್ಟು. ಬಟ್ ನಮಗೇನೋ ಒಂಥರ ಖುಷಿ. ಸೊ ಪೂಜೆ ಮಾಡಿಸ್ಕೊಂಡು ತಂದಿದ್ದಂಥ ಪ್ರಸಾದನ ಎಲ್ಲ ದಬ್ರಿಗೂ ಹಾಕಿ ಸ್ವಲ್ಪ ತೀರ್ಥ ಎಲ್ಲ ಇಸ್ಕೊಂಬರ್ತೀವಲ್ವ, ಅದೆಲ್ಲ ಇಸ್ಕೊಂಬಂದು ಎಲ್ಲ ಮಿಕ್ಸ್ ಮಾಡಿ ಇವಾಗ ಎಲ್ಲ ಅದು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಜನ ಇದ್ದರು ಅಂದರೆ ಗೈಸ್, ಸೀರಿಯಸ್ಲಿ ಲಿಟ್ರಲಿ ನಾವು ಅಷ್ಟು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಮ್ಮದೇ ಫಸ್ಟ್ ಪ್ರಸಾದ, ನಿಜಕ್ಕೂ ಖುಷಿ ಆಯಿತು. ಬೆಳಗ್ಗೆ ಇನ್ನೂ ಬೇಗ ಬಂದಿದ್ದಿದ್ರೆ ಇನ್ನೂ ಬೇಗ ಖಾಲಿ ಆಗ್ತಾಯಿತ್ತು. ಈಗ ನಾವು ತಂದಿರೋ 5-6 ದಬ್ರಿಗಿಂತ ಇನ್ನೂ 10 ದಬ್ರಿ ತಂದರೂ ಖಾಲಿ ಆಗಿಬಿಡುತ್ತೆ. ಅಲ್ಲಿ ಖಾಲಿ ಆಗೋದು ಮೀನು. ಸ್ವಲ್ಪ ಜನ ಮಧ್ಯ ನುಗ್ಗೋದು ಈ ಥರ ಎಲ್ಲ ಮಾಡ್ತಾರೆ. ತಂದಿರೋದೇ ತಿನ್ನೋಕ್ಕಲ್ವ,
ನಿಧಾನಕ್ಕೆ ಹಾಕಿಸ್ಕೋಬೇಕು. ಆ್ಯಕ್ಚುಲಿ ತುಂಬ ಕ್ರೌಡ್ ಇತ್ತು, ನಂಗೆ ವಿಡಿಯೋ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ. ಸತೀಶ್ ಫ್ರೆಂಡ್ ಸುಧಾಕರಣ ಅವರು ಕೂಡ ಬಂದರು. ಸೊ ಅಕ್ಕ ಕೊಡಿ ನಾವು ವೀಡಿಯೋ ಮಾಡ್ಕೊಡ್ತೀನಿ, ಅಕ್ಕ ಕೊಡಿ ನಾವು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ರು. ಸೊ ಜನ ಅಂದರೆ ಏನಂದರೆ, ಈಗ ತಿನ್ಲಿಕ್ಕೆ ಪ್ಲೇಟ್ ಅಂತ ಕೊಟ್ಟರೆ ಮುಚ್ಕೊಳಕ್ಕೆ ಒಂದು ಪ್ಲೇಟ್ ಕೊಡಿ ಅಂತೆಲ್ಲ ಕೇಳ್ತಾರೆ. ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಏಕೆಂದರೆ ಎಲ್ಲರಿಗೂ ಆಗಬೇಕು, ಎಲ್ಲರೂ ಬೆಳಗ್ಗೆಯಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ. ಹಾಗಾಗಿ ಸುಮಾರು ಜನ ನನ್ನ ಲವ್ಲಿ ಅಕ್ಕ ತಂಗಿರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬಂದ್ಬಿಟ್ಟು ಮಾತಾಡ್ಸಿದ್ರು. ರೀಲ್ಸ್ ಮಾಡ್ತೀರಾ ಅಲ್ವಾ, ಯೂಟ್ಯೂಬ್ ಮಾಡ್ತೀರಾ ಅಲ್ವಾ, ಶ್ವೇತಾ ಅಡುಗೆ ಮನೆ ಅಲ್ವಾ, ನೀವು ಶ್ವೇತಕ್ಕ ಅಲ್ವಾ ಅಂತೆಲ್ಲ ಗುರ್ತಿಡ್ದು ಮಾತಾಡ್ಸಿದ್ರು. ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಹಿಂಗೆ ಪ್ರಸಾದ ಕೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಜನ ನೋಡಿ ಗೈಸ್, ಕ್ಯೂ ನೋಡಿ ಎಷ್ಟು ಕ್ಯೂ ಇದೆ ಅಂತ. ಸದ್ಯ ಪುಣ್ಯ ಒಂದು ಅಂದರೆ ನಾವು ಪ್ರಸಾದ ಕೊಡೋ ತನಕ ಸೋನೆ ಮಳೆ ಇರಲಿಲ್ಲ. ಅದೊಂದು ಖುಷಿ ಆಯಿತು. ಇವತ್ತು ನಾಡಪ್ರಭು ಕೆಂಪೇಗೌಡವರ ಜಯಂತಿ ಕೂಡ ಇತ್ತು. ಅದ್ರದ್ದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಅದು ಕೂಡ ಪ್ರಸಾದ ಡಿಸ್ಟ್ರಿಬ್ಯೂಷನ್ಸ್ ಇತ್ತಂತೆ. ಬಟ್ ಇಷ್ಟೊಂದು ಪ್ರಸಾದ ಇಷ್ಟು ಯೂಜ್ ದಬ್ರಿ ಲೆಕ್ಕದಲ್ಲಿ ಯಾರೂ ತಂದಿರಲಿಲ್ಲ. ಅದು ಎಲ್ರಿಗೂ ಸಾಕಾಗಲಿ ಅನ್ನೋದಷ್ಟೇ ನಮ್ಮ ಒಂದು ಮನೋಭಾವನೆ ಆಗಿತ್ತು. ನಾನು ಹೇಳ್ತಾ ಇದ್ದೆ, ಹೊಟ್ಟೆ ತುಂಬ ಹಸುತ್ತಾ ಇತ್ತು. ಅಲ್ಲೇ ಸ್ವಲ್ಪ ಕೂತ್ಕೊಂಡು ಲೈಟಾಗಿ ಒಂಚೂರು ಸಾಲಿಯಾನ ಸಖತ್ತಿತ್ತು ಗೈಸ್. ಪಚ್ಕರ್ಪುರ ಎಲ್ಲ ಹಾಕಿ ಸತೀಶ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಹಾಕಿ, ಇನ್ನೊಂಚೂರು ಹಾಕಿ ತಿನ್ಕೊಂತು. ಕ್ವಿಂಟಾಲ್ ತಂದಿದ್ರು, ಖಾಲಿ ಆಗೋಯ್ತು. ಇಟ್ಕೊಳ್ಳಿ, ಬೇಕಾ? ಥ್ಯಾಂಕ್ ಯು ಅಂಕಲ್. ಎಲ್ಲ ಖಾಲಿ ಆಯ್ತು. ಇನ್ನೂ 1 ಕ್ವಿಂಟಲ್ ತಂದ್ರು ಖಾಲಿ ಆಗ್ಬಿಡುತ್ತೆ. ಹಿಂದೆ ಇಟ್ಬಿಡಿ. ಬರ್ತೀರಾ ಅಣ್ಣ? ಗೋಡನ್ ಹತ್ರ ಬರ್ತೀರಾ? ಅಲ್ಲಿ ಸೈಡ್ಗೆ ಇಡಿ, ಕೆಳಗಡೆ ಇಡಿ, ಸೈಡ್ಗೆ ಇಟ್ಟಿ. ಬೇಡ ಒಳಗಡೆ ಸೈಡ್ಗೆ. ಹಾಂ ಅಪ್ಪಾಜಿ, ಎಲ್ಲಿ ಕುತ್ಕೋತೀರಾ? ಅಲ್ಲೇ ಆಗತ್ತಾ ಇಬ್ರಿಗೂ? ಜರ್ಗಿ ಜೈ ಹತ್ತಿ ನೋಡಿ, ಗಾಡೀಲಿ ಬಂದ್ಬಿಟ್ರೆ ಟಾಟಾ ಎ ಫೀಲ್ ಕರ್ಕೊಂಡ. ಅಯ್ಯೋ ಭಗವಂತ, 10 ರೂಪಾಯಿ ಕೊಟ್ಟು 100 ರೂಪಾಯಿ ನೋಟ್. ನಾನೊಂದು ಟಾಟಾ ಎ ಸಿ ಹತ್ತಿಸ್ಬಿಟ್ರಲ್ಲ ಇವತ್ತು. ಗಾಡೀಲಿ ಕರ್ಕೊಂಬಂದ್ಬಿಟ್ಟು ಟಾಟಾ ಎ ಸಿಲ್ ಬಾ ಅಂತ ಫೋನ್ ಮಾಡಿದ್ರೆ, ಭಗವಂತ ಟೆನ್ಷನು. ಕೆಲಸ ಐತೆ ಅಂತ ಅವ್ರಿಗೆ. ಆ ಬನಿಯನ್ಗೆಲ್ಲ ಆರಿಸ್ಕೊಂಡು ನಿಂತವ್ರೆ ಮಸಾಲೆ. ಗಾಂಧಿ ಇನ್ನೂ ಒಂದು 10 ಡಬ್ರಿ ತಂದ್ರು ಖಾಲಿ ಆಗತ್ತೆ ಇಲ್ಲಿ. ಈಗ ಯಾರು ಹಾಕೊಂಡು ಎಲ್ಲ ಅಯ್ಯೋ. ಜಸ್ಟ್ ಮನೆಗೆ ಬಂದೆ, ತುಂಬ ಸುಸ್ತಾಗೋಯ್ತು ಇವತ್ತಂತೂ. ಲಿಟ್ರಲಿ ತುಂಬ ದಾಹ ಆಗ್ತಾಯಿದೆ. ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಬಂದಿದ್ದೆ ಹಳೆ ಮನೆ ಹತ್ರ ಮತ್ತು ನಾವೀಗಿರೋ ಮನೆ ಹತ್ರ. ಎಲ್ರಿಗೂ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ಅಮ್ಮ ಕೆಳಗಡೆ ಫುಲ್ ಕೆಲಸ ಇದೆ. ಪಾಪ ಸತೀಶ್ ಒಬ್ಬರೇ ಸುಸ್ತಾಗ್ತಾ ಇದ್ದಾರೆ. ಅರ್ಧ ದಾರಿಗೆ ನನ್ನ ಬಿಟ್ಟು ಬಂದ್ಬಿಟ್ರು ಟಾಟಾ ಎ ಸಿಲ್ ಬಾ ಅಂತ. ಅಬ್ಬಾ, ಅಲ್ಲಿ ಸ್ವಲ್ಪ ಪ್ರಸಾದ ತಿಂದಿದ್ದಷ್ಟು ಅಷ್ಟೇ. ಬಟ್ ಪೂಜೆ ಸಾಮಾನು ಎಲ್ಲ ತೊಗೊಂಡು ಇವಾಗ ಜಸ್ಟ್ ಬಂದೆ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಕೆಲಸ ಅಂತ ಬಂದ್ಬಿಟ್ರೆ ಸತೀಶ್ ಮರಿ ರಾಕ್ಷಸನ್ ಥರ ಆಗ್ಬಿಡ್ತಾರೆ. ಒಂದೇ ನಿಮಿಷಕ್ಕೆ ಕೂಗಾಕ್ಬಿಟ್ರು. ಬಾಯ್ಲಿ ಕೆಳಗಡೆ ಬಟ್ಟೆ ಚೇಂಜ್ ಮಾಡೋಕ್ಕೆ, ಸೀರೆ ಚೇಂಜ್ ಮಾಡೋಕ್ಕೂ ಬಿಟ್ಟಿಲ್ಲ, ಕೈದು ಕಡ ಬಿಚ್ಚಕ್ಕೂ ಬಿಟ್ಟಿಲ್ಲ. ಬಾಯ್ಲಿ ಸ್ವಲ್ಪ ಹೋಳಿಗೆ ಎಲ್ಲ ತೆಗಿ ಅಂತ. ಫ್ರೀಯಾಗಿದ್ದಾಗ ಉಜ್ಬೇಕು ತಾನೇ ಬಂದಿವೆಲ್ಲ. ಇಂಜೆಕ್ಷನ್ ಎಂತಕ್ಕೆ ಇಂಜೆಕ್ಷನು? ಯಾರಿಗೆ? ಗುಂಡ್ಕಲ್ ಕೂತಿದ್ದೀರ, ನಿಮ್ಗೆ ಯಾವ ಚಳಿ ಜಾರ? ಒಳಗೆಲ್ಲ ಹುಳುಕು, ಮ್ಯಾಲೆಲ್ಲ ತಳುಕು ಅಂತಾರಲ್ಲ. ಹೋಳಿಗೆ ತಿನ್ಬಿಡಿ 2 ಸರಿ. ಕಾಯಿ ಹೋಳಿಗೆ ಅಲ್ಲಿರೋದೇ ಕಮ್ಮಿ, ಹಂಗನ್ಬಿಟ್ಟು ತಿನ್ಗಿನ್ಬಿಟ್ಟಿರ. ರೀ ಅವ್ರಿಗೇನೋ ಮಾಡೋ ಕೆಲ್ಸ ಇಲ್ಲ, ಬುದ್ಧಿ ಇಲ್ಲ ಕಣ್ರಿ ಅಂತಾರೆ. ನೀವ್ ಹೆಂಗ್ರಿ ತಿಂದ್ರಿ? ಅಪ್ಪಾಜಿ
ನನಗೆ ಬೆಳಗ್ಗೆಯಿಂದ ಕಾಫಿನೂ ಕುಡ್ದಿರಲಿಲ್ಲ. ಡೈಲಿ ಒಂದು ಕಪ್ ಹಾಲು ಇಲ್ಲ ಗಂಜಿ ಏನಾದರೂ ತೊಗೋತಾ ಇದ್ದೆ. ಏನೂ ತೊಗೊಂಡಿರಲಿಲ್ಲ. ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಪ್ರಸಾದ ತಿಂದಿದ್ದು. ಅಳಿಸೋತ್ತಂಗೆ ಅಂತಾರಲ್ಲ ಆ ರೀತಿ ಆಗ್ತಾಯಿತ್ತು. ಸೊ ನನಗೆ ಸ್ವಲ್ಪ ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಮುಖ ತೊಳಿಬೇಕು ಅನ್ನೋ ಥರನೂ ಫೀಲ್ ಆಗ್ತಿತ್ತು. ಬಟ್ ಒಬ್ಬರೇ ಸಾಕಾಗ್ತಾ ಇದ್ದಾರಲ್ಲ, ನಾನೊಂಚೂರು ಕೈ ಸೇರಿದ್ರೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ. ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ದಬ್ಬಾಕು ಬಾಯಿಲಿ ಅಂತ ಹೇಳ್ತಾಯಿದ್ರು. ಕರೀತಾರೆ ಅವರು. ಅವರಿಗೆ ಕೈಕಾಲಕ್ಕೆ ಜನ ಇರಬೇಕು ಗೈಸ್. ಒಬ್ಬರೇ ಅಂತೂ ಯಾವುದೇ ಕಾರಣಕ್ಕೂ ಏನೂ ಮಾಡಲ್ಲ ಸತೀಶು. ಸೊ ಅವರು ಎಲ್ಲನೂ ಲಟ್ಸಿ ಕೊಡ್ತಾಯಿದ್ರು. ನಾನು ಎಲ್ಲ ಉಂಡೆ ಕಟ್ಕೊಟ್ಟೆ. ಆಮೇಲೆ ಬೆಂದಿರೋದೆಲ್ಲ ಉಲ್ಟಾ ಮಾಡ್ತಾಯಿದ್ದೆ. ಅಕ್ಕಿ ರೊಟ್ಟಿ ಆಗೋದು ಸ್ವಲ್ಪ ನಿಧಾನ, ಕಡಿಮೆ ಕಾವಲ್ಲಿ ನೀಟಾಗಿ ಬೇಯಿಸಬೇಕು. ಇಲ್ಲ ಅಂದರೆ ಅದು ಒಡೆದೋಗುತ್ತೆ ಮಧ್ಯ ಜಾಸ್ತಿ ಕಾವು ಕೊಟ್ಟರೆ ಸೀದೋಗತ್ತೆ, ಬೇಯಲ್ಲ, ಕಪ್ಪಾಗ್ಬಿಡುತ್ತೆ. ಸೊ ಈ ರೀತಿ. ಆಮೇಲೆ ಬಟ್ಟೆ ಚೇಂಜ್ ಮಾಡೋಣ ಅಂತ ಮೇಲೆ ಬಂದೆ. ಬೇರೆ ಬಿಸಿ ಇರಬೇಕಿತ್ತು ಅಂತ ಬೇರೆ. ಯಾರು ಮೇಡಮ್ನವರು ಒಂದು ಬಿಸಿ ಹೊಲ ಮುಂದೆ ಹಾಕೊಂಡು ರೂಢಿಲ್ಲ ನಿಮ್ಗೆ, ಅದಕ್ಕೆ ಇದು ಕೇಳ್ತಿದ್ದೀರಿ. ಏನು ಮನೆ ಕೆಲಸನೇನ್ರಿ ಅಲ್ಲಿ 50-60 ಜನಕ್ಕೆ ಬಿಸಿ ಬಿಸಿ ಕೊಡೋಕ್ಕದ್ದ ಅಂತ ಚೌಟ್ರಿಲೇ ಬಿಸಿ ಕೊಡಲ್ಲ ಅವರು. ಏನು ಜನಗಳು ಗುರುಗಳಪ್ಪ, ಅರ್ಥನೇ ಮಾಡ್ಕೊಳ್ಳಲ್ಲ. ಉಪ್ಪೇಡ್ವಾ ಮತ್ತು ತಿಂತಾಯಿದ್ದೀರಿ ಸುಮ್ಮನೆ? ಯಾವುದೇ ಯೋಚನೆ ತಿನ್ನಿ ನಿಮ್ಗೇನ್ರಿ ಯೋಚನೆ? ಅಪ್ಪಾಜಿ ನಿಮ್ಮ ಕೆಲಸ 65 ಮುಗ್ದೋಗದೆ. ಈ ಮನೆ ಕಟ್ಟೋದು ಇದು ಮಾಡೋದು ಎಲ್ಲ ಬಿಟ್ಬಿಡಿ. ನಿಮ್ಮದೇ ಆದಷ್ಟು ಕೆಲಸ ಮಾಡ್ಕೊಳ್ಳಿ. ನಿಮ್ಮದೇ ಹೊಟ್ಟೆ ತುಂಬ ಊಟ ಮಾಡಿ ಕೈ ತುಂಬ ಕೆಲಸ ಮಾಡ್ಬೋದು. ನಿಮ್ಮದೇ ಮನ್ಬಿಟ್ಟು ಒಂದು ಹೊರಡ್ಬಿಡಿ. ನೀವು ಇಷ್ಟು ಎಲ್ಲ ಆಸನೆಲ್ಲ ಬಿಟ್ಟಾಕೇನು ನೀವು 40 ವರ್ಷ ಕೇಸ್ ಆಗ್ತದೆ ನಡೆತದೆ. ಈಗ ಮಾಡೋಕ್ಕಾಗದ, ಈಗ ಗೆದ್ದದ ಬಿಟ್ಟಾಕೇನು ಇನ್ನೇನು ಮಾಡಿದ್ರೆ ಬಿಡಿ ಅಂತ ಅನಿಸು. ಅಷ್ಟು ಬಂದಾಗ ನಾನು ನಿಮಗೆ ಎಲ್ಲನೂ ಹೇಳಾಯ್ತು. ಬಿಡ್ಬಿಟ್ಟಿದ್ದೆ ನೀವು ಹುಚ್ಚಿಡ್ಕೊಂಡು ಅಲ್ಲ ಇಲ್ಲಿಂದ ಗಾಡಿ ಬಿಟ್ಕ ಎಮ್ಗೆ ಹೋಗಿ ಅಯ್ಯೋ ಹುಷಾರ್ ತಪ್ಪು ಮಾಡಿ. 20 ಕಿಲೋಮೀಟರ್ ಆಯ್ತದ. ಈ ಕಡೆ ಹತ್ತು ಆ ಕಡೆ ಹತ್ತು 12 ಆಯ್ತದೆ. 6 ಕಿಲೋಮೀಟರ್ ಆಯ್ತದೆ. 10 ಅಲ್ಲ 12 ಆಯ್ತದೆ. ಈ ಕಡೆ 12 ಆ ಕಡೆ 12 ಅಲ್ಲ, ಈ ಕಡೆಯಿಂದ 6 ಆ ಕಡೆಯಿಂದ 6 ಸರಿಯಾಗಿ ಲೆಕ್ಕ ಹಾಕಿ. 10 ಕಿಲೋಮೀಟರ್ ಆಯ್ತದೆ. 12 ಕಿಲೋಮೀಟರ್ ಆಯ್ತದೆ. ಒಂದ್ ಕಡೆನಾ? ಒಂದ್ ಕಡೆ ಅಲ್ಲ, 2 ಕಡೆ ಸೇರಿ 10 ಆಗಲ್ಲ, 12 ಆಯ್ತದೆ. ಈ ಕಡೆಯಿಂದ 6 ಕಿಲೋಮೀಟರ್ ಕಣ್ರಿ. ನಿಮ್ಮ ಮನೆಯಿಂದ ಅಲ್ಲಿಗೆ 6 ಕಿಲೋಮೀಟ್ರು. ಇಲ್ಲಿ 3 ಆಗಲ್ಲ, 2 ಆಯ್ತದೆ ಅಷ್ಟೇ. ನಿಮ್ಮ ಮನೆಯಿಂದ ಇಲ್ಲಿಗೆ 2 ಕಿಲೋಮೀಟರ್ ಕಣ್ರಿ. 2-3 ಆಯ್ತದೆ ಅಷ್ಟೇ. ಅಪ್ಪಾಜಿ ಎಕ್ಸೆಲ್ ಅಲ್ಲಿ ನಮ್ಮನೆಗ ನಿಮ್ಮನೆಯಿಂದ ಕುತ್ಕೊಳ್ಳಿ ಸುಮ್ಮನೆ. ನಿಮ್ಮನೆಯಿಂದ ಅಲ್ಲಿಗೆ 10 ಕಿಲೋಮೀಟ್ರು. ಲೆಕ್ಕ ಹಾಕಿದ್ರಾ? ಬರ್ಲಿರಿ, ನಿಮ್ಮ ಬಾಸು ಕೇಳ್ತೀನಿ ಹಂಗಾರೆ. ಹೀಗೆ ಗುರುಮಲ್ಲಪ್ಪನ ಜೊತೆ ಮಾತಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ. ಯಾರೋ ನನ್ನ ಸಬ್ಸ್ಕ್ರೈಬರು ನನ್ನ ವಿಡಿಯೋ ಮಾಡ್ಕೊಂಡಿದ್ರಂತೆ ಅಲ್ಲಿ. ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ DM ಮಾಡಿದರು. ಇದಂತೂ ನೋಡ್ಬಿಟ್ಟು ನಂಗೆ ಖುಷಿ ಆಯಿತು. ಇವತ್ತು ನಮ್ಮ ಪ್ರಸಾದನ ಕಾಮಧೇನು ಕೂಡ ತಿಂದು ಸ್ವಲ್ಪ ಸ್ವೀಟ್ ಹಾಕಿ, ಇನ್ನೊಂಚೂರು ಹಾಕಿ ತಿನ್ಕೊಂತು. ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ 3:30 ಗೈಸ್. ನೋಡಿ ಕಾಣಿಸ್ತಾ ಇದೆಯಾ? 3:30 ಬೆಳಗ್ಗೆ 3:30 ಆಗಿಬಿಟ್ಟಿದೆ. ಸ್ವಲ್ಪ ಪ್ರಸಾದ ತಿಂದಿದ್ದೆ ದೇವಸ್ಥಾನದಲ್ಲಿ. ನಾನೇ ಮಾಡಿದಂಥ ಅಕ್ಕಿ ರೊಟ್ಟಿ ಆರೋಗಿದೆ. 12:30 ಮಾಡಿದೆ. ಸ್ವಲ್ಪ ಬೀನ್ಸ್ ಪಲ್ಯ, ಅಡುಗೆ ಏನೂ ಮಾಡಲಿಲ್ಲ. ಇದೇ ಅಕ್ಕಿ ರೊಟ್ಟಿ ತಿಂದ್ರಾಯಿತು ಅಂತ. ಯಾಕಂದರೆ ನಾನು ಒಬ್ಬಳೇ, ಸತೀಶ್ ಇಲ್ಲ, ಎಲ್ಲ ಪಾರ್ಟಿ ಮನೆ ಹೋಗಿದ್ದಾರೆ. ಸಂಜೆ ಒಂದು ಪ್ರಸಾದ ಇದೆ, ರೆಡಿ ಮಾಡ್ತಾಯಿದ್ದಾರೆ. ಸುಸ್ತಾಯಿತು. ನಿದ್ರೆ ಮಾಡಿದ್ರೆ ಚೆನ್ನಾಗಿ ಊಟ ಜೀರ್ಣ ಆಗುತ್ತೆ, ಹೊಟ್ಟೆ ಹಸಿಯುತ್ತೆ. ನಾನು ಇವತ್ತು ಮಲಗಿರೋದು 2 ಅವರ್ ಅಷ್ಟೇ. ಏನು ಹೊಟ್ಟೆ ಹಸಿಯುತ್ತೆ ನೋಡಿ. ನಿದ್ದೆ ಮಾಡಿ ಗೈಸ್. ಬಿಸಿ ಇರಬೇಕಿತ್ತು ಅನ್ನಿಸ್ತಾ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು ಅನಿವಾರ್ಯ. ಸೊ ಸತೀಶ್ ಅಂತೂ ಇವತ್ತಕ್ಕೆ ಸಂಜೆ ಬಂದು ಪ್ರಸಾದ ಇದೆ. ಅದು ಯಾವುದೋ ಆರ್ಡ್ರ್ ಇರೋದು. ಅವರು ಕೆಲಸ ಮಾಡೋಕ್ಕೆ ಅಂತ ಮಾರ್ಕೆಟ್ಗೆ ಏನೋ ಬೇಕಿತ್ತು ಅಂತ ಹೋಗಿದ್ದಾರೆ. ಜೊತೆಗೆ ಯಾವುದೋ ಪಾರ್ಟಿ ಮನೆಗೆ ಕೂಡ ಹೋಗಿದ್ದಾರೆ. ಹಾಗಾಗಿ ನಾನು 2 ರೊಟ್ಟಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಕಿವಿದು ಎಲ್ಲ ಬಿಚ್ಚಿಟ್ಬಿಟ್ಟೆ ಗೈಸ್. ನನಗೆ ಶೆಕೆ ಫೀಲ್ ಆಗ್ತಾಯಿತ್ತು. ಸಖತ್ತು ಒಂಥರ ಸುಸ್ತು ಅನ್ನೋ ಥರ, ನಿದ್ರೆ ಬರ್ತಾಯಿಲ್ಲ. ಬಟ್ ಕೈಕಾಲು ಮುಖ ತೊಳೆಯೋಣ ಅಂದ್ಕೊಂಡೆ. ದೇವಸ್ಥಾನದಿಂದ ಬಂದು ಹಾಗೆ ತೊಳಿಬಾರ್ದು
ಆಗಬಾರ್ದು ಅಂತ ಕೂದಲೆಲ್ಲ ಬಿಚ್ಚಿ ಒಂದು ತುರ್ಬು ಥರ ಹಾಕಿ ಹೂವು ಎಲ್ಲ ಬಿಚ್ಚಿಟ್ಬಿಟ್ಟು ಒಂದು ಆ್ಯಪಲ್ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಹಾಲೆಲ್ಲ ಕಾಯಿಸಿಟ್ಟೆ. ಇನ್ನೇನು ನೋಡ್ತಾ ಸಂಜೆ 4 ಗಂಟೆ ಮಕ್ಕಳು ಬಂದುಬಿಡ್ತಾರೆ ಸ್ಕೂಲಿಂದ. ಹಾಗಾಗಿ ಈಗ ಮತ್ತೆ ವಿಕ್ಕಿಗೆ ಟ್ಯೂಷನಿಗೆ ಕಳಿಸ್ಬೇಕು ಅಥವಾ ಆನ್ಲೈನ್ ಕ್ಲಾಸಸ್ ಅಂತ ಏನಾದರೂ ಮೆಸೇಜ್ ಬಂದರೆ ಅವನಿಗೆ ಫೋನ್ ಕೊಡಬೇಕು. ಹೀಗೆ ಬ್ಯುಸಿ ಆಗಿಬಿಡುತ್ತೆ. ಮತ್ತು ಮೊಬೈಲ್ ನನ್ನ ಕೈಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ 1 ಕಪ್ ಹಾಲು ಮಾಡಿಕೊಂಡು ಹಾಲು ಕುಡಿತಾ ಇದ್ದೀನಿ. ನನಗಂತೂ ಬೆಳಗ್ಗೆಯಿಂದ ಏನಾದರೂ ಕುಡಿಬೇಕು, ಕಾಫಿ ಹಾಲು ಟೀ ಏನಾದರೂ ಅನ್ನಿಸ್ತಾ ಇತ್ತು. ಸೊ ಇದಾಗಿತ್ತು ಗೈಸ್ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು. ಹಚ್ಚಿದಾರ ಹಚ್ಕೊಟ್ರಾ ಎಲ್ಲ ಮುಗಿಸಿದ್ರಾ? ಈಗ ಟೀ ಕೊಟ್ಟು ನಾನು ಇಷ್ಟೊತ್ತಾಯ್ತು ನಿಮಗೆ. ಈ ಗುರುವಲ್ಲಪ್ಪ ಹುಚ್ಚ ಅನ್ನೋದು ಅದಕ್ಕೆ ನಾನು ನಿಮ್ಮ ಆ ಟೀನ ತೊಗೊಂಡಾಗ ಹಂಗೆ ಹಾಕಿದ್ದೀರಲ್ಲ, ಬಿಸಿ ಮಾಡಿದ್ರಾ ಇಲ್ವೋ? ಅದು ಯಾರು ಬಂದವ್ರು ಕೆಳಗೆ ಅಷ್ಟು ಜೋರಾಗಿ ಮಾತಾಡ್ತಾವ್ರಲ್ಲ? ಏನಂತೆ? ಎಲ್ಲಿಗೆ? ಹಾಂ, ಯಾವ 25ಕ್ಕೆ? ಮುಂದಿನ ಜುಲೈಗ? ಇದು ಇನ್ನೂ ಜೂನ್ 27 ಕಂಡ್ರಿ ಇವತ್ತು. ಅಡುಗೆ ಸಂಘದ ಫಂಕ್ಷನ್ನು ಏನು ಬುಡುಗಿಸ್ಬಿಡ್ತೀರ ಹಂಗಾರೆ ಫುಲ್ಲು. ಇವತ್ತು ಹಾಗೇ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ನಿದ್ರೆ ಬರಲಿಲ್ಲ, ಬಟ್ ಹೊರಳಾಡ್ತಾಯಿದ್ದೆ. 4:15 ಕರೆಕ್ಟಾಗಿ ಈಗ ಮಕ್ಕಳು ಬರ್ತಾಯಿದ್ದಾರೆ. ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಕೈಕಾಲು ಮುಖ ತೊಳೆದು ಸಂಜೆ ಕೂಡ ಹಾಲು ಕುಡ್ದಿದ್ದು ಇವಾಗ ಜೀರ್ಣ ಆಗ್ತಾಯಿದೆ. ದೀಪ ಹಚ್ಚಬೇಕು. ಸೊ ಹಾಗಾಗಿ ವ್ಲಾಗ್ ತುಂಬ ಲೆಂತಿ ಆಗಿಬಿಡುತ್ತೆ. ವೀಕಿಗೆ ಸಂಜೆ ಹೊತ್ತು ಆನ್ಲೈನ್ ಕ್ಲಾಸಸ್ ಇರುತ್ತೆ, ಟ್ಯೂಷನ್ಸು. ಸೊ ಹಾಗಾಗಿ ಸಂಜೆ ಹೊತ್ತು ಮೊಬೈಲೇ ಸಿಕ್ಕಲ್ಲ ನನ್ನ ಕೈಗೆ. ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಸ್ಟೇ ಟ್ಯೂನ್. ಸಪೋರ್ಟ್ ಮಾಡಿ, ಒಂದು ಪ್ರೀತಿ ಕೊಡಿ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ, ಸಿ ಯು.